ಇವತ್ತು ಮೂರ್ಖ ಮೊಸಳೆ ಕಥೆಯನ್ನು ನಿಮಗೆ ಹೇಳ್ತೀನಿ. ಒಂದು ನದಿಲಿ ಒಂದು ಮೊಸಳೆ ಇತ್ತಂತೆ. ಅದಕ್ಕೆ ವಯಸ್ಸಾಯಿತು, ಮುದಿ ಆಯಿತು. ಈ ಪ್ರಾಣಿಗಳನ್ನ ಬೇಟೆಯಾಡಿ ತಿನ್ನೋದಕ್ಕೆ ಅದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಹಾಗಾಗಿ ಅದೊಂದು ಪ್ಲ್ಯಾನ್ ಮಾಡ್ತಂತೆ. ಸೊ ನರಿನ ಕರೆದು, ನರಿರಾಯ, ನೀನು ಇನ್ಮೇಲೆ ನನ್ನ ಮಂತ್ರಿ. ನಿನ್ನ ಕೆಲಸ ಏನಂತ ಹೇಳಿದ್ರೆ ನನಗೆ ದಿನಕ್ಕೊಂದು ಪ್ರಾಣಿನ ಆಹಾರವಾಗಿ ತಂದುಕೊಡು ಅಂತ ಹೇಳುತ್ತಂತೆ. ಸೊ ನರಿ ಆಯಿತು ಅಂತ ಹೇಳ್ತು. ಯಾಕೆಂದರೆ ಅಳದುಳಿದಂಥ ಒಂದು ಸ್ವಲ್ಪ ಮಾಂಸ ತನಗೂ ಸಿಗ್ಬೋದು ಅಂತ ಆಸೆಯಿಂದ ಆಯಿತು ಅಂತ ಹೇಳ್ತಂತೆ. ಸರಿ, ನದಿ ತೀರದಲ್ಲಿ ಮರಳಿನ ಮೇಲೆ ಮೊಸಳೆ ಬಿಸಿಲಿಗೆ ಮೈ ಕಾಯಿಸ್ಕೊಂಡು ಮಲಗಿತ್ತಂತೆ. ನರಿ ಪ್ರಾಣಿಗಳನ್ನ ಹುಡುಕಿಕೊಂಡು ಹೋಯ್ತಂತೆ. ಸೊ ಕರ್ಕೊಂಬರ್ತೀನಿ, ಆಮೇಲೆ ಇದು ಬೇಟೆಯಾಡಿ ತಿನ್ಲಿ ಅಂತ ಒಂದು ಪ್ಲ್ಯಾನು. ಅದರಂತೆ ಎದುರಿಗೆ ಒಂದು ಮೊಲ ಸಿಕ್ತಂತೆ. ಸೊ ಮೊಲ ಹತ್ರ ನರಿ ಹೇಳತ್ತಂತೆ, ಮೊಲರಾಯ ಮೊಸಳೆ ನಿನ್ನ ಹುಡುಕಿಕೊಂಡು ಇತ್ತು, ನೀನು ಹತ್ರ ಮಾತಾಡ್ಬೇಕಂತೆ, ಹೋಗ್ಬೇಕಂತೆ ಅಂತ. ಸೊ ಮೊಲಕ್ಕೆ ಒಂದು ಸಣ್ಣ ಅನುಮಾನ, ಇದರಲ್ಲೇನೋ ಮೋಸ ಇದೆ ಅಂತ ತಿಳಿದಂಥ ಮೊಲ ಮೊಸಳೆನ ಕಂಡ್ರೆ ನನಗಂತೂ ಹೆದರಿಕೆಯಪ್ಪ, ನಾನು ಬರಲ್ಲ ಅಂತ ದೂರದಿಂದಲೇ ಹೇಳಿ ಆ ಕಡೆನೇ ಹೋಯ್ತಂತೆ. ಮರುದಿನ ನರಿ ಇನ್ನೇನಾದರೂ ಪ್ಲ್ಯಾನ್ ಮಾಡಬೇಕಲ್ಲ ಅಂತ ಹೇಳಿ ಮೊಸಳೆನ ಮರದ ಕೆಳಗೆ ಮಲಗಿಸಿ ಅದರ ಮೇಲೆ ಒಂದಷ್ಟು ಹೂಗಳನ್ನ ಹಾಕಿ, ಮೊಲ ಬಂದಾಗ ನೀನು ಅಲ್ಗಾಡ್ದೆ ಸತ್ತ ಹಾಗೆ ಮಲ್ಕೊಂಡಿರು ಅಂತ ಹೇಳ್ತಂತೆ. ಅದಕ್ಕೂ ಈ ಮೊಸಳೆನಂತೂ ಹ್ಞೂ ಅಂತು. ಆಮೇಲೆ ಮೊಲ ಹತ್ರ ಬಂದಾಗ ಗಬಕ್ಕನೆ ತಿಂದ್ಬಿಡು ಅಂತ ಹೇಳ್ತಂತೆ. ಮೊಸಳೆ ಸಂತೋಷದಿಂದ ಒಳ್ಳೆ ಪ್ಲಾನ್ ಅಂತ ಒಪ್ಕೊಂತಂತೆ. ನರಿ ಮೊಲದ ಹತ್ರ ಹೋಯ್ತು. ಮತ್ತೆ 2ನೇ ದಿನ ಕೂಡ, ಮೊಲರಾಯ ನನ್ನ ರಾಜ ಮೊಸಳೆ ಸತ್ತೇ ಹೋಯ್ತು, ಈಗಲಾದರೂ ಅದನ್ನ ಬಂದು ನೋಡು ಅಂತ ಕಣ್ಣೀರಾಗ್ತಂತೆ. ಮೊಲ ಇದನ್ನ ನಿಜ ಅಂತ ಒಂದು ಕ್ಷಣ ನಂಬ್ತಂತೆ. ಹಾಗೆ ನರಿಯ ಜೊತೆಗೆ ಸ್ವಲ್ಪ ದೂರ ನಡ್ಕೊಂಡು ಬಂತು. ದೂರದಿಂದಲೇ ಹೂಗಳ ಮಧ್ಯೆ ಮಲಗದಂತ ಮೊಸಳೆನ ನೋಡ್ದ ಮೊಲಕ್ಕೇನೋ ಅನುಮಾನ ಬಂತಂತೆ. ಯಾಕಂದ್ರೆ ನಿನ್ನೆ ಚೆನ್ನಾಗಿದ್ದ ಮೊಸಳೆ ಇವತ್ತು ಹೆಂಗೆ ಸತ್ತೋಯ್ತು ಅಂತ ಒಂದು ಸಣ್ಣ ಅನುಮಾನ. ಸೊ ಅದಕ್ಕೆ ಏನಾದರೂ ಪ್ಲಾನ್ ಮಾಡಬೇಕಲ್ಲ ಅಂತ ಯೋಚನೆ ಮಾಡ್ತು ಅಲ್ಲಿಂದಲೇ. ಅದಕ್ಕೆ ಒಂದು ಉಪಾಯ ಮಾಡ್ತಂತೆ. ಉಪಾಯ ಮಾಡಿ ನರಿ ಹತ್ರ ಹೇಳತ್ತಂತೆ, ಅಲ್ಲ ನರಿರಾಯ, ನನಗೊಂದು ಅನುಮಾನ. ಹಿಂದಿನವರೆಲ್ಲ ಹೇಳ್ತಾ ಇದ್ರು, ನಮ್ಮ ಪೂರ್ವಿಕರು ಹೇಳ್ತಾ ಇದ್ರು, ಈ ಸತ್ತ ಮೊಸಳೆ ಬಾಲ ಅಲ್ಲಾಡಿಸ್ತಾ ಇರತ್ತೆ ಅಂತ. ಈ ಮೊಸಳೆ ಯಾಕೆ ಹಾಗೆ ಮಲ್ಕೊಂಡಿದೆಯಲ್ಲ ಅಂತ ಒಂದು ಪ್ಲಾನ್ ಮಾಡಿ ಹೇಳತ್ತಂತೆ. ಮೊಲ ಅಷ್ಟು ಹೇಳಿದ್ದು ಸುಮ್ಮನೆ ಇರ್ಲಾರ್ದೆ ಈ ಮೊಸಳೆ ಏನು ಮಾಡ್ತಂತೆ, ಬಾಲನ ಎತ್ತಿ ಅಲ್ಲಾಡ್ಸಕ್ಕೆ ಶುರು ಮಾಡ್ತಂತೆ. ತನ್ನ ಅನುಮಾನ ನಿಜ ಅಂತ ಗೊತ್ತಾಯಿತು. ನಿಜ ಸ್ಥಿತಿ ಗೊತ್ತಾದ ಮೊಲ ಅಲ್ಲಿಂದ ಓಟ ಕಿತ್ತಂತೆ. ಸೊ ಅಲ್ಲಿಂದ ಓಡೋಯ್ತು. ಅದಕ್ಕೆ ಹೇಳೋದು, ಬುದ್ಧಿವಂತಿಕೆ ಇದ್ದರೆ ಪ್ರಾಣ ಕೂಡ ಕಾಪಾಡ್ಕೊಳ್ಬೋದು ಅಂತ. ಬುದ್ಧಿವಂತ ಮೊಲ ಓಡೋಯ್ತು, ಪ್ರಾಣ ಕಾಪಾಡ್ಕೊಳ್ತು. ನರಿ ಏನೋ ಬುದ್ಧಿವಂತಿಕೆಯಿಂದ ಸಾಕಷ್ಟು ಪ್ಲಾನ್ ಮಾಡ್ತು. ಆದರೆ ಅದ್ರ ಜೊತೆಗಿದ್ದ ಮೂರ್ಖ ಮೊಸಳೆ ಎಲ್ಲ ಶ್ರಮವನ್ನ ನೀರು ಪಾಲು ಮಾಡ್ತಂತೆ. ಅತ್ತ ಮೊಸಳೆಗೂ ಊಟ ಇಲ್ಲ, ನರಿಗೂ ಊಟ ಇಲ್ಲ ಆಯಿತು. ಅದಕ್ಕೆ ಹೇಳೋದು, ಮೂರ್ಖತನದಿಂದ ಏನೂ ಮಾಡೋಕ್ಕಾಗಲ್ಲ, ಬುದ್ಧಿವಂತಿಕೆಯಿಂದ ಎಲ್ಲನೂ ಗೆಲ್ಬೋದು ಅಂತ. ಈ ಕತೆ ನಿಮಗೆ ಮತ್ತು ನಿಮ್ಮ ಮಕ್ಕಳಿಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಇನ್ನಷ್ಟು ಕತೆಗಳಿಗೋಸ್ಕರ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಪ್ರೋತ್ಸಾಹ ನೀಡೋದಕ್ಕೆ ಕಮೆಂಟ್ ಮಾಡಿ. ಧನ್ಯವಾದಗಳು.